ದಿನಗಳ ಕಾಲ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿತ್ತು. ಅದು 2007ರಿಂದ ನಮ್ಮ ಹೋರಾಟ ನಾವು ಆರಂಭ ಮಾಡಿದೆವು. ಆವಾಗ ಕರ್ನಾಟಕ ರಾಜ್ಯ ಸರ್ಕಾರ 82ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿತ್ತು. ಕಾಯ್ದೆ ಜಾರಿ ಮಾಡಿ ಅವರು ಅಲ್ಲಿಗೆ ಕೈ ಬಿಟ್ಟಿದ್ದು. ಆದರೆ ದೇವದಾಸಿ ಮಹಿಳೆಯರ ಪುನರ್ವಸತಿಯ ಬಗ್ಗೆ ಯಾವುದೇ ಒಂದು ಕ್ರಮಗಳನ್ನು ಮತ್ತು ನಿರ್ದಿಷ್ಟವಾದಂಥ ಕ್ರಮಗಳನ್ನು ಅವರು ಅನುಸರಿಸಿರಲಿಲ್ಲ. ಸೊ ನಾವು ಹೋರಾಟ ಆರಂಭ ಮಾಡಿದ ನಂತರ ಮತ್ತೆ ಅವರು 2ನೇ ಸರ್ವೆಯನ್ನು ಆರಂಭ ಮಾಡಿದರು. ಯಾಕೆಂದರೆ ಸರ್ವೆಯ ಪಟ್ಟಿ ಇಲ್ಲದೇ ಯಾವುದೇ ಪುನರ್ವಸತಿ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಒತ್ತಾಯದ ಮೇರೆಗೆ 2007-8ರಲ್ಲಿ 2ನೇ ಬಾರಿ ಅವರು ಸರ್ವೆಯನ್ನು ಆರಂಭ ಮಾಡಿದರು. ಮೊದಲಿದ್ದದ್ದು ಸುಮಾರು 22,000 ಜನ ಮಾತ್ರ. ಆನಂತರ ಮತ್ತೆ 2ನೇ ಬಾರಿ ಸರ್ವೆ ಮಾಡಿದಾಗ ಒಟ್ಟು 46,660 ಜನ ಇದ್ದಾರೆ ಅಂಥೇಳಿ ಹೇಳಿದರು. ಆವಾಗಲೂ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ವಿ, 2ನೇ ಸರ್ವೆ ಕೂಡ ಸರಿಯಾಗಿ ಆಗಿಲ್ಲ. ಸುಮಾರು ಜನ ದೇವದಾಸಿ ತಾಯಂದರು ಹೊರಗಡೆ ಇದ್ದಾರೆ, ಸುಮಾರು ಜನ ವಲಸೆ ಹೋದಂಥವ್ರನ್ನ ಪರಿಗಣಿಸಿಲ್ಲ. ಆದ್ದರಿಂದ ಇದು ಸಮರ್ಪಕವಾಗಿಲ್ಲ, ಮತ್ತೆ ಆ ಎಲ್ಲರನ್ನೂ ಸೇರ್ಪಡೆ ಮಾಡಬೇಕು ಅಂತ ಕೂಡ ನಾವು ಒತ್ತಾಯ ಮಾಡಿದ್ವಿ. ಆವಾಗ ಅವರು 82ರ ಪೂರ್ವ ದೇವದಾಸಿ ಪದ್ಧತಿ ನಿಷೇಧ 82ಕ್ಕೆ ಮಾಡಿದ್ವಿ, ಅದರ ಪೂರ್ವ ಇದ್ದಂಥವ್ರನ್ನ ಮಾತ್ರ ನಾವು ಪರಿಗಣಿಸ್ತೀವಿ ಅಂತೇಳಿ 82ರ ನಂತರ ಆದಂಥವ್ರನ್ನ ಪರಿಗಣಿಸಲೇ ಇಲ್ಲ. ಸೊ ಹೀಗಾಗಿ ದೇವದಾಸಿ ಪದ್ಧತಿ ವಿರುದ್ಧ ಏನು ಚಳವಳಿಯನ್ನು ನಡೆಸ್ತಾ ಇದ್ದಂಥ ನಾವು ಈ ಸರ್ಕಾರದ ನೀತಿ ಇದೆಯಲ್ಲ, ಇದು ಅಸಮರ್ಪಕವಾಗಿ ಸರ್ವೆ ಮಾಡ್ತಕ್ಕಂಥದ್ದು, ಅಸಮರ್ಪಕವಾಗಿ ಪುನರ್ವಸತಿಯನ್ನು ಮಾಡ್ತಕ್ಕಂಥದ್ದು, ಇದರಿಂದ ಒಂದು ಗಂಭೀರವಾದಂಥ ಪರಿಣಾಮ ಆಗಲ್ಲ ಅಂತಕ್ಕಂಥ ಅಂಶವನ್ನು ನಾವು ಹೇಳ್ತಾ ಬಂದೀವಿ. ಆದ್ದರಿಂದ ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾದಂಥ ಒಂದು ಪುನರ್ವಸತಿ ಯೋಜನೆಯನ್ನು ಜಾರಿ ಮಾಡಬೇಕು. ಮತ್ತು ಎಲ್ಲ ದೇವದಾಸಿ ಮಹಿಳೆಯರು ಮತ್ತು ಅವರ ಕುಟುಂಬದ ಸದಸ್ಯರನ್ನು ಕೂಡ ಗಣತಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಬಂದೀವಿ. ಆಮೇಲೆ 82ರ ನಂತರ ಆದಂಥವರು ಬಿಟ್ಟೋದಂಥವ್ರನ್ನ ಕೂಡ ನೀವು ಸರ್ವೆ ಮಾಡಬೇಕು ಅಂತ ಕೇಳ್ತಾ ಬಂದೀವಿ. ಅದು ಮಾತ್ರ ಅಲ್ಲ, ಕಾಯ್ದೆಯಲ್ಲಿ ಕೆಲವು ದೋಷ ಇದೆ. ಕಾಯ್ದೆಯಲ್ಲಿ ಏನು ದೋಷ ಇತ್ತು 82ರ ಕಾಯ್ದೆಯಲ್ಲಿ ಅಂತ ಹೇಳಿದ್ರೆ, ಕರ್ನಾಟಕ ಯಾರು ಇವತ್ತು ದೇವದಾಸಿ ಪದ್ಧತಿಗೆ ತುತ್ತಾಗ್ತಾ ಇದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಬಾಲಕಿಯರು ಅಥವಾ ಯುವತಿಯರು, ಅವರನ್ನು ರಿಮ್ಯಾಂಡ್ ಹೋಮ್ಗೆ ಸೇರಿಸ್ತಕ್ಕಂಥದ್ದು, ಅವ್ರ ತಂದೆ ತಾಯಿಯನ್ನು ಅರೆಸ್ಟ್ ಮಾಡಿ ಹಾಕ್ತಕ್ಕಂಥದ್ದು, ಮತ್ತು ಈ ದೇವದಾಸಿ ಪದ್ಧತಿಯ ಫಲಾನುಭವಿಗಳನ್ನು ಯಾವ ರೀತಿಯಲ್ಲಿ ಕ್ರಮ ವಹಿಸದೆ ಹಾಗೆ ಬಿಡೋದು ಇತ್ತು. ಕಾನೂನಿಗೆ ದೋಷ ಇತ್ತು. ಅಂದರೆ ಸರ್ಕಾರ ದೇವದಾಸಿ ಮಹಿಳೆಯರ ಮೇಲೆ ಇವತ್ತು ಆರೋಪ ಮಾಡ್ತಾ ಇತ್ತು, ನೀವೇ ಬೇಕು ಅಂತ ಬಿಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾ ಇತ್ತು. ನಾವು ಸರ್ಕಾರಕ್ಕೆ ಕೇಳಿದ್ವಿ, ಇದು ನಮ್ಮ ಇಷ್ಟದ ಪ್ರಕಾರ ನಡೆಯುವಂಥದ್ದಲ್ಲ, ದೇವದಾಸಿ ಮಹಿಳೆಯರ ಇಷ್ಟದ ಪ್ರಕಾರ ನಡೆಯುವಂಥ ಒಂದು ಕಾರ್ಯಕ್ರಮ ಅಲ್ಲ, ಇದು ಸಾಮಾಜಿಕ ದೌರ್ಜನ್ಯ ಅಂತ ಪರಿಗಣಿಸಿ ಅಂತ ಹೇಳಿದ್ವಿ. ಮತ್ತು ಇದು ಹೋಗಬೇಕು ಅನ್ನೋದಾದರೆ ಫಲಾನುಭವಿ ಇದ್ದಾನೆ, ದೇವರು ಫಲಾನುಭವಿ ಇದ್ದಾನ. ದೇವರು ನಮ್ಮ ದೇವದಾಸಿ ಮಹಿಳೆಯರ ಜೊತೆಯಲ್ಲಿ ಯಾರು ಇವತ್ತು ಸಂಸಾರ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಆ ಫಲಾನುಭವಿಯನ್ನು ನೀವು ಹೊಣೆಗಾರನಾಗಿ ಮಾಡಬೇಕು ಅಂತ ಕೇಳ್ತಾ ಬಂದೀವಿ ನಾವು. ಅಂದರೆ ದೇವದಾಸಿ ಮಹಿಳೆಯನ್ನು ಹೆಂಡತಿಯಾಗಿ ಅವಳ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ, ಅಂಥ ವ್ಯಕ್ತಿಯನ್ನು ಹೊಣೆಗಾರನ ಮಾಡಬೇಕು, ಅವರ ಆಸ್ತಿಯಲ್ಲಿ ಇವರಿಗೆ ಪಾಲು ಸಿಗಬೇಕು. ಮತ್ತು ಯಾರು ದೇವದಾಸಿ ಪದ್ಧತಿಗೆ ಕುಸಲಾಯಿಸಿ ಈ ರೀತಿ ಫಲಾನುಭವಿ ಆಗ್ತಾರೆ ಅವರನ್ನು ಜೈಲಿಗೆ ಹಾಕಬೇಕು, ಆ ರೀತಿ ಕಾನೂನು ತಿದ್ದುಪಡಿ ಮಾಡ್ರಿ ಅಂತ ಕೂಡ ಕೇಳ್ತಾ ಬಂದೀವಿ ನಾವು. ಸೊ ಈಗ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡಿದ್ರ ಪರಿಣಾಮವಾಗಿ ಮೊನ್ನೆ 2025ರಲ್ಲಿ ಈಗ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ 2025 ಅಂತ ಮಾಡಿದ್ದಾರೆ. ಅದರಲ್ಲಿ ಇದನ್ನು ಸೇರಿಸಿದ್ದಾರೆ. ಯಾರನ್ನ ಫಲಾನುಭವಿಯನ್ನು ಹೊಣೆಗಾರನ ಮಾಡಿದ್ದಾರೆ, ಫಲಾನುಭವಿಗೆ ಹೊಣೆಗಾರನ ಮಾಡಿ ಆತನ ಮಕ್ಕಳಿಗೆ ಅವರ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತೇಳಿ ಇವತ್ತು ತಂದಿದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ತಂದಿದ್ದಾರೆ. ಇದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಆ ಕಾನೂನು ಇನ್ನೂ ಜಾರಿ ಆಗಿಲ್ಲ. ಇದು ನಮ್ಮ ಮುಂದೆ ಇರತಕ್ಕಂಥ ಸಮಸ್ಯೆ. ಯಾಕೆಂದರೆ ಅದು ರಾಜ್ಯಪಾಲರ ಮುಂದೆ ಇದೆ. ರಾಜ್ಯಪಾಲರು ಯಾರು ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಾಧ್ಯಕ್ಷರಿಗೆ ಕಳಿಸ್ತಾರೆ. ಆದರೂ ಅಲ್ಲಿಂದ ಅಪ್ರೂವಲ್ ಆಗಿ ಬರೋವರಿಗೆ ಅದು ಜಾರಿಗೆ ಬರೋಲ್ಲ. ಇದೊಂದು ಸಮಸ್ಯೆ ಇದೆ. ಸೊ ಎರಡನೇದೇನು, ಸರ್ವೆ ಮಾಡಿರಿ, ಮಕ್ಕಳ ಸರ್ವೆನೂ ಮಾಡಿರಿ ಅಂತ ನಾವು ಕೇಳ್ತಾ ಬಂದ್ವಿ. ಈಗ ಸರ್ಕಾರ ಒಪ್ಕೊಂಡು
ದೇವದಾಸಿ ತಾಯಂದರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನು ಕೂಡ ನಾವು ಗಣತಿ ಮಾಡಿ ಅವ್ರಿಗೂ ಪುನರ್ವಸತಿ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಆದರೆ ಸರ್ವೆ ಮಾಡಿದಾರಾ ಅಂತ ನೋಡಿದ್ರೆ ಇದರಲ್ಲೂ ಭಾಳ ಕೊರತೆಗಳಿರ್ತಕ್ಕಂಥದ್ದು ನಾವು ನೋಡ್ತೇವೆ. ನಿಮಗೆ ಗೊತ್ತು ಅಂದರೆ 2007-8 ಸರ್ವೆಯಲ್ಲಿ ನಾವು 46,600 ಜನ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರಲ್ಲ ರಾಜ್ಯದಲ್ಲಿ. 46,660 ಜನ 2007-8 ಸರ್ವೆಯಲ್ಲಿ ಗುರುತಿಸಿದ್ರು. ನೀವು ಅಂದಾಜು ಮಾಡಿ ಈಗ ಏನು ಗುರುತಿಸಿದ್ದಾರೆ ಗೊತ್ತಾ? ಕೇವಲ 22,873 ಜನರನ್ನು ಗುರುತಿಸಿದ್ದಾರೆ. ಅದರ ಅರ್ಧದಷ್ಟು ಮಾತ್ರ ಗುರುತಿಸಿದ್ದಾರೆ. ಇನ್ನು ಅರ್ಧದಷ್ಟು ಜನ ಏನಾದ್ರು ಹಂಗಾರ? ನಾವು ಅವತ್ತೇ ಹೇಳಿದ್ವಿ ಏನಂತ, ಈ 46,000 ಜನನ ನೀವು ಗುರುತಿಸಿದಾಗಲೇ ಇನ್ನೂ ಸುಮಾರು 20-25,000 ಜನ ಇದರಾಗ ಸೇರ್ಪಡೆ ಮಾಡಿಲ್ಲ ಅಂತ ಹೇಳಿದ್ವಿ. ಆ ಲೆಕ್ಕಕ್ಕೆ ಸುಮಾರು 75,000 ಜನ ಇದ್ರು ನಮ್ಮ ಲೆಕ್ಕಕ್ಕೆ. ಈಗ 75,000 ಜನ ಹೋಗಿಬಿಟ್ಟು ಎಲ್ಲಿಗೆ ಬಂದಿದೆ? 22,873 ಅಂತ ಲೆಕ್ಕ ಹಾಕಿದ್ದಾರೆ. ಸರ್ವೆ ಮಾಡಿದ್ರ ಬಗ್ಗೆ ನಾವು ಸ್ವಾಗತ ಮಾಡಿದ್ದೀವಿ, ನಮ್ಮ ಬೆಂಬಲ ಇದೆ. ಆದರೆ ಸರ್ವೆ ಅಸಮರ್ಪಕವಾಗಿದೆ ಅನ್ನೋದು ಇದು ಭಾಳ ಸ್ಪಷ್ಟವಾಗಿ ತೋರ್ತಾ ಇದೆ. ಇದು ಒಂದು ಇತ್ತು 2007-8ರಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ. ಈಗಲೂ ಕೂಡ ಈ ಸರ್ವೆ ಪಟ್ಟಿಯಿಂದ 1982 ನಂತರ ಸರ್ವೆಗೊಳಗಾದಂಥವರ ಪಟ್ಟಿ ಇಲ್ಲಿ ಅಂದರೆ 82 ನಂತರ ದೇವದಾಸಿ ಆದಂಥವ್ರು ಇದರಲ್ಲಿ ಇಲ್ಲ, ಪಟ್ಟಿಯಲ್ಲಿ ಇಲ್ಲ. ಅವರನ್ನೇ ಒಂದು 15-20 ಸಾವಿರ ಜನ ಸಿಗ್ತಾರೆ ರಾಜ್ಯದಲ್ಲಿ.